ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ನಲ್ಲಿ ಹೋಗಿ ಬಕೆಟ್ ಸ್ಟಾರ್ ಅಂತ ಹೊಡೆದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫೋಟೋ ಬರುತ್ತೆ ಅಂತೇಳಿ ಹೇಳ್ತಿದ್ರು. ಸರಿ ಆಯ್ತು ಅಂತೇಳಿ ನಾನು ಹೋಗಿ ಗೂಗಲ್ ನಲ್ಲಿ ಬಕೆಟ್ ಸ್ಟಾರ್ ಅಂತ ಸರ್ಚ್ ಮಾಡಿದ್ದೆ. ಶಾಕ್, ನಮ್ ರಾಕಿಂಗ್ ಸ್ಟಾರ್ ಯಶ್ ಅವರ ಫೋಟೋ ಬಂತು. ಅಂತ ಕನ್ನಡ ಇಂಡಸ್ಟ್ರಿನೇ ತಿರುಗಿ ನೋಡೋಂತ ಮಾಡಿದಂತ ಹೀರೋಗೆ ಒಬ್ಬ ಬಕೆಟ್ ಸ್ಟಾರ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದನ್ನ ಮಾಡಿದವರು ಬೇರೆ ಯಾರಲ್ಲ, ನಮ್ಮ ಅಪೋಸಿಟ್ ಇರುವಂತ ಇಂಡಸ್ಟ್ರಿ ಅವರು ಅವರ ಗೂಗಲ್ ನಲ್ಲಿ ಹಾಕಿದ್ದಾರೆ. ಗೂಗಲ್ ಅವ್ರಿಗೂ ಕೂಡ ಮಾಡಕ್ ಕೆಲಸ ಇಲ್ಲದೆ ಈ ಫೋಟೋನ ಇಟ್ಕೊಂಡು ಅವರು ಗೂಗಲ್ ದಲ್ಲಿ ಬಕೆಟ್ ಸ್ಟಾರ್ ಅಂತ ಸರ್ಚ್ ಮಾಡಿದ ಕೂಡಲೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫೋಟೋ ಹಾಕ್ತಾರೆ. ಗೂಗಲ್ ದವರಿಗೆ ನಮ್ ಕರ್ನಾಟಕದವ್ರು ಅಂದ್ರೆ ಏನಂತ ತಿಳ್ಕೊಂಡವ್ರೆ, ಒಂದ್ ಫೋನ್ ಪೇ ವಿಷಯದಲ್ಲಿ ಅವರು ಜಗಳನ ಮಾಡ್ತವ್ರೆ. ಮತ್ತೆ ಈಗ ಬಕೆಟ್ ಸ್ಟಾರ್ ಅಂತ ಸರ್ಚ್ ಮಾಡಿದ ಕೂಡಲೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫೋಟೋ ತೋರಿಸ್ತಾರೆ. ಗುರು ಬಕೆಟ್ ಸ್ಟಾರ್ ಅಲ್ಲ, ಅವ್ರು ಒಬ್ಬ ರಿಜಿಯಲ್ ಹೀರೋ ಅಂತ ಹೇಳ್ಬಹುದು. ಲೈಫ್ ಅಲ್ಲಿ ಕೂಡ ಹೀರೋನೇ, ಮತ್ತೆ ಅವರು ಜನರಲ್ಲಿ ಕೂಡ ಹೀರೋನೇ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿನೇ ಒಬ್ಬ ಹೀರೋಲಿಂದನೇ ಕನ್ನಡ ಇಂಡಸ್ಟ್ರಿಗೆ ತಿರುಗಿ ನೋಡುವಂತ ಹೆಸರನ್ನ ಕೊಟ್ಟಿದ್ದಾರೆ KGF ಮೂವಿಯಿಂದ. ಅಂತವರಿಗೆ ಬಕೆಟ್ ಸ್ಟಾರ್ ಅಂದ್ರೆ ಯಾರು ನಂಬ್ತಾರೆ ಗುರು? ನಾವು ಫಸ್ಟ್ ಆಫ್ ಆಲ್ ಹೇಳೋದು ಒಂದೇ, ಗೂಗಲ್ ನವ್ರಿಗೆ ಮಾಡೋ ಕೆಲಸ ಇಲ್ಲ. ಬಕೆಟ್ ಸ್ಟಾರ್ ಅಂದ್ರೆ ಯಾರಂತಾರೆ ಗೊತ್ತಾ? ನಿಮ್ಮ ಅಲ್ಲು ಅರ್ಜುನ್ ಇಲ್ಲ, ಅವನಿಗೆ ಅಂತಾರೆ ಬಕೆಟ್ ಸ್ಟಾರ್ ಅಂತೇಳಿ. ನಮ್ ರಾಕಿಂಗ್ ಸ್ಟಾರ್ ಯಶ್ ಅವರ್ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಕಣ್ರು. ಎಂತ ಬಾಲಿವುಡ್ ನವರೇ ನಮ್ಮ ಟಾಕ್ಸಿಕ್ ಮೂವಿನ ನೋಡಕ್ಕೆ ವೇಟ್ ಮಾಡ್ತಾವ್ರೆ, ಅಂತದ್ರಲ್ಲಿ ಅವರಿಗೆ ಬಕೆಟ್ ಸ್ಟಾರ್ ಅಂತೀರ. ಬಕೆಟ್ ಹಿಡಿದಿದ್ದು ಅವರಲ್ಲ, ನೀವುಗಳು ಕಣ್ರು, ನೀವುಗಳು. ಎಂತಿಂತವ್ರೆ ಬಾಲಿವುಡ್ ನಂತರ ಹೀರೋಗಳನ್ನ ಅಥವಾ ಹೀರೋಗಳನ್ನ ಇಲ್ಲಿಗೆ ಕರ್ಸ್ಕೊಂತವ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಬಕೆಟ್ ಸ್ಟಾರ್ ಅಲ್ಲ. ನೀವು ಕೊಂಡ್ರು ಬಕೆಟ್ ಸ್ಟಾರ್. ಹೀರೋನ ಕಾಲ ತಕ್ಷಣ ನೀವು ಯಾರು ಹೀರೋ ಆಗಲ್ಲ ತಿಳ್ಕೊಳ್ರಿ. ನಮ್ಮ ರಾಕಿಂಗ್ ಸ್ಟಾರ್ ಅವರ ಫ್ಯಾನ್ ಪೇಜ್ ಇಡೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲೇ ಇದೆ. ತಮಿಳು ಇಂಡಸ್ಟ್ರಿ, ತೆಲುಗು, ಮಲಯಾಳಂ, ಹಿಂದಿ ಇಂಡಸ್ಟ್ರಿಯಲ್ಲಿ ಕೂಡ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಇದಾರೆ. ಒಂದ್ಸಲಿ ಅವ್ರೇನಾದ್ರು ತಿರುಗಿಬಿದ್ರೆ ನಿಮ್ ಬಕೆಟ್ ಇದೆ ನೋಡಿ, ಅದನ್ನ ಪುಡಿ ಮಾಡಿ ಬಿಸಾಕ್ಬಿಡ್ತಾರೆ. ಕೊನೆದಾಗಿ ಹೇಳೋದಂದೆ, ಯಾರ್ ಯಶ್ ಅವ್ರಿಗೆ ಬಕೆಟ್ ಸ್ಟಾರ್ ಅಂತೀರಾ? ಕೊನೆದಾಗಿ ಹೇಳೋದಂದೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಯಾರ್ ಬಕೆಟ್ ಸ್ಟಾರ್ ಅಂತೀರಾ? ಏನ್ರಿ ಕಿತ್ಕೋತೀರಾ ನಮ್ದು?